माँ की पुकार, नशा छोड़ो देश को आगे बढ़ाओ, भारत को नशा मुक्त बनाओ, अपने सपनों को फिर से सजाओ। नशा छोड़ो, भविष्य बचाओ, देश को आगे बढ़ाओ। जवानों, शक्ति पहचानो, नया भारत फिर खड़ा बनाओ। एक कदम मुक्त भारत, स्वस्थ भारत, हम सबका संकल्प महान। जय हिंद, जय भारत। नशा छोड़ो, देश को आगे बढ़ाओ। बहुत बहुत सुंदर प्रस्तुति आपने किया। हम और एक बार जोरदार करतल ध्वनि से और सबका धन्यवाद करेंगे, अभिनंदन है। उषा प्रभाकर जी आएंगे। सर्व के रक्षक, सर्वात्माओं के पिता, परम पिता निराकार परमात्मा शिव, सम्माननीय मंच और सभा में उपस्थित आप सभी दिव्य संदेश और जीवन को आदर्श बनाने की उत्सुकता को लेकर पधारे हुए सभी भाई बहनें, आज बहुत सुंदर दिवस हम सब के लिए है। बहुत समय से आप सभी सुन रहे हैं नशा मुक्त अभियान के बारे में। ये अभियान बीदर में शुरुआत हो गई है। भिन्न भिन्न स्कूलों में, कॉलेजों में जाकर हमारे युवा भाई बहनों को ये संदेश दे रही है। और ये अभियान 30 मार्च तक बीदर के भिन्न भिन्न तालुका में, छोटे छोटे गांव में पहुंचकर नशा से मुक्त होने के लिए सुंदर संदेश देगा। अभी अभी आप सबने जैसे सुना, तो ये भाई बहने जो आज अनेक स्थानों पर भिन्न भिन्न राष्ट्रों में जाकर के ये सेवाएं कर रहे हैं और नशा मुक्त होकर औरों को नशा से मुक्त होने की आज उनके अंदर जो एक लहर है, एक दृढ़ता आई है। मुझे आपको एक बात और बताते हुए ಈಶ್ವರಿಯ ನಿಯಂತ್ರಣ 90ನೇ ಶ್ರೀ ಮೂರ್ತಿ ಶಿವಜಯಂತಿ ಮಹೋತ್ಸವ ನಿಮಿತ್ತ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನದ ಭವ್ಯ ಉದ್ಘಾಟನದ ದಿವ್ಯ ಸಾನ್ನಿಧ್ಯ ವಹಿಸಿದ ರಾಜಯೋಗಿನಿ ಬ್ರಹ್ಮಕುಮಾರಿ ಪ್ರತಿಮಾ ಬಹನ್ಜಿಯವರ ಪಾದಕ್ಕೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರವಚನಕಾರಿ ಆಗಮಿಸಿದ ಬಹುದೂರ ದಿಲ್ಲಿಯಿಂದ ಆಗಮಿಸಿದ ಸಹೋದರ ರಾಜಯೋಗಿ BK पीयूष भाई जी, आपके चरण स्पर्श करते हुए ವೇದಿಕೆ ಮೇಲಿದ್ದ ಬೀದರ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು ಆತ್ಮೀಯರಾದ ಬಸವರಾಜ್ ಬಶೆಟ್ಟಿ ಅಣ್ಣವರೇ, ಬಸವರಾಜ್ ಜಾಬಶೆಟ್ಟಿ ಅಣ್ಣವರೇ, ನಮ್ಮನ್ನು ಈ ಮಟ್ಟಿಗೆ ಬೆಳೆಸಲಿಕ್ಕೆ ನಮ್ಮ ತಾಯಿಗೆ ಭಾಳಷ್ಟು ಸಹಕಾರ, ನಮ್ಮ ಕುಟುಂಬಕ್ಕೆ ಭಾಳ ಸಹಕಾರ ಮಾಡಿದಂಥ ತಾಯಿ ಸ್ವರೂಪಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅಕ್ಕವರೇ, ಪ್ರೊಫೆಸರ್ KC ವೀರಣ್ಣರವರೇ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಬಹನ್ಜಿಯವರ ಪಾದಕ್ಕೆ ನಮಸ್ಕರಿಸಿ ಉಪಸ್ಥಿತಿರುವ ಎಲ್ಲ ಸಮಾಜದ ಮುಖಂಡರಿಗೆ ಈ ಒಂದು ವ್ಯಸನ ಮುಕ್ತ ಭಾರತದ ಬಗ್ಗೆ
ಪ್ರತಿಮಾ ಬೈಂಜಿಯವರು ಪ್ರಾಸ್ತಾವಿಕವಾಗಿ ಮಾತಾಡಿದ್ರು. ನಾನು ಕೇಳಿದೆ, ಒಂದು ಅಣುಕು ಪ್ರದರ್ಶನ ಕೂಡ ನಮ್ಮಲ್ಲಿದ್ದಂಥ ಕುಂಭಕರ್ಣವನ್ನು ಎಬ್ಬಿಸಿ ನಾವು ಆ್ಯಕ್ಟಿವ್ ಆಗಿರ್ಬೇಕಂತ ಈಗ ತಾನೇ ಕುಂಭಕರ್ಣವ್ರು ಹೇಳಿದ್ರು. ಎಲ್ಲರ ಬಲ್ಲಿ ಎಲ್ಲರ ಮನಸ್ಸಿನಾಗ ಒಂದು ಕುಂಭಕರ್ಣ ಇದ್ದಾನೆ. ಮಾಡೋ ಇಚ್ಛಾಶಕ್ತಿ ಬೇಕು ನಮ್ಗೆಲ್ಲರಿಗೂ ಅಷ್ಟೇ. ಯಾಕಂದರೆ ಇಲ್ಲಿ ಬ್ರಹ್ಮಕುಮಾರಿಯರ ಆಶ್ರಮದಲ್ಲಿ ಭಾಳ ಜನ ಒಂದು ಮೆಡಿಟೇಷನ್ಗೆ ಹೋಗ್ತಾರೆ, ಕೆಲವರು ಟೆನ್ಷನ್ ರಿಲೀಫಿಗೆ ಹೋಗ್ತಾರೆ, ಕೆಲವರು ಮನೆಗೆ ತೊಂದರೆ ಇದ್ರೆ ನಿವಾರಣೆ ಮಾಡ್ಕೊಲಿಕ್ಕೆ ಹೋಗ್ತಾರೆ, ಕೆಲವರು ಇಷ್ಟಾರ್ಥಗಳನ್ನ ಪೂರ್ತಿ ಮಾಡ್ಕೊಳ್ಳೋಕೆ ಕೂಡ ಬ್ರಹ್ಮ ಬಾಬಾವ್ರ ದರ್ಶನ ಕೂಡ ಹೋಗ್ತಾರೆ. ಭಾಳಷ್ಟು ಉದಾಹರಣೆಗಳು ಸುಧಾರಣೆ ಮಾಡಿದಂಥ ಈ ಆಶ್ರಮದಿಂದ ಭಾಳ ಜನ ಜೀವನ ಸುಧಾರಣೆ ಆಗಿದೆ. ಭಾಳ ಜನ ಮರಣ ಹೊಂದವರು ಕೂಡ ಮತ್ತೆ ಜಿಂದಾಗಿ ನಮ್ಮ ಎದುರಿದ್ರೆ ನಾನೇ ಇಬ್ಬರು ಮೂರು ಉದಾಹರಣೆ ನಾನು ಹೇಳಬಲ್ಬೋದು ಬಿಗತ್ತಲ್ಲಿ. ಅಂಥ ಶಕ್ತಿ ಈ ಆಶ್ರಮದಲ್ಲಿ ಈ ಮಾತಾಜಿಯವರ ಅದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನಾನು ನೋಡಿದ್ದೀನಿ ಇಬ್ಬರದ್ರ. ಯಾಕಂದರೆ ಸಾಕಷ್ಟು ಆಶ್ರಮಗಳಾಗಿದೆ ಇಡೀ ದೇಶ ವಿದೇಶಗಳಲ್ಲಿ ಕೂಡ. ಇದರಿಂದ ಸೋಷಿಯಲ್ ಆ್ಯಕ್ಟಿವಿಟೀಸು, ಜನರಿಗೆ ಒಳ್ಳೇದು ಮಾಡೋದು, ಯಾರಿಂದ ಅಪೇಕ್ಷೆ ಪಡಲಾರ್ದೇ ಈಗ ಇದರಿಂದ ಅವ್ರಿಗೇನು ಸಿಕ್ತು? ನಿಮ್ಮ ಪರಿವಾರ ಸುಖದಾಗಿರ್ಬೇಕಂತ ಅವ್ರು ಎಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಹಿಂಗೆ ಕಾರ್ಯಕ್ರಮ ಮಾಡಿ ಈ ಥರ ಎಲ್ಲ ಕಡೆ ವಿಡಿಯೋ ಪ್ರದರ್ಶನ ಮಾಡಿ ಇದರಿಂದ ಅವ್ರಿಗೇನು ಲಾಭ ಸಿಗಲ್ಲ, ಉಲ್ಟಾ ನಮ್ಮ ಕುಟುಂಬಕ್ಕೆ ಲಾಭ ಸಿಕ್ತು. ಯಾಕಂದ್ರೆ ಅವ್ರ ಅಂತಾರೆ ಮಾನವ ಜಾತಿ ಹುಟ್ಟು ಬಂದು ಭಾಳ ಶ್ರೇಷ್ಠ. ಎಷ್ಟೊಂದು ಜೀವಗಳು ಸತ್ ಮೇಲೆ ಒಂದು ಮಾನವನಾಗಿ ಹುಡ್ತಾವ ಅಂತ ಹೇಳ್ತಾರೆ. ಆ ಮಾನವ ನಿಮ್ಮ ಜೀವನ ಪ್ರತಿಷ್ಠೆ ಅದ, ಭಾಳ ಪ್ರಾಮುಖ್ಯ ಅದ, ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ನಿನ್ನ ಜೀವನ ನೀನು ಕಾಪಾಡ್ಕೊ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಸಲ ಹುಟ್ಟು ಹೆಂಗೆ ಬರ್ತೀವೋ ಗೊತ್ತಿಲ್ಲ, ಏನಾಗಿ ಹುಟ್ಟು ಬರ್ತೀವೋ ಗೊತ್ತಿಲ್ಲ. ಇದು ಕಲಿಯುಗದ ಕೊನೆ, ಒಂದು ಕಲಿಯುಗ ಅಂತಕೊಂಟದ ಅಂತ ಹೇಳ್ತಾರೆ. ನಾ 2-3 ಕಾರ್ಯಕ್ರಮಗಳು ಹೋಗಿದ್ದೆ. ಯಾಕಂದ್ರೆ ಇತ್ತೀಚಿನಲ್ಲಿ ಅಸೂಯೆ, ಅಹಂಕಾರ, ಪಾಪ, ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ದ್ರೋಹ ಮಾಡೋದು, ಇನ್ನೊಬ್ರಿಗೆ ಕೆಟ್ಟ ಬಯಸ ಸುಳ್ಳು ಹೇಳೋದು ಈ ಕಲಿಯುಗದಾಗೆ ಆಗ್ಲಕ್ಕೆ ಸಾಧ್ಯ ಅದ, ಮತ್ತೆ ಯುಗದಾಗೂ ಆಗ್ಲಕ್ಕೆ ಸಾಧ್ಯ ಇಲ್ಲ. ಇದ್ರ ಬಾದ್ ದ್ವಾಪಾರ ಯುಗ ಬರ್ತದಲ್ಲ ಬೈಂಜಿ, इसके बाद द्वापर युग आता सत्ययुग. युग के बारे में सुनता बैठे तो 1 महीना सुनता है. ನಾಲೆಜ್ ಲೇನಾ. ನಾವೆಲ್ಲರೂ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಇಂಟ್ರೆಸ್ಟ್ ವಹಿಸ್ಬೇಕು. ಯಾವರ ಫಿಲ್ಮ್ ಸೀರಿಯಲ್ ನೋಡಿದೆವು, ಹೀರೋ ಹೀರೋಯಿನ್ಗಳು ನೋಡಿದ್ರೆ ಇತ್ತೀಚೆಗೆ ನಾವೆಲ್ಲ ಅದರಲ್ಲೇ ಕಾಲ ಕಳೀತಾ ಇದ್ದೀವಿ. ಆಧ್ಯಾತ್ಮಿಕ ಯುಗದಾಗೂ ಹೋಗ್ಬೇಕು, ಮೆಡಿಟೇಷನ್ ಮಾಡಬೇಕು. ನಾವು 2-3 ಸಲ ಬೈಂಜಿಯವರ ಆಶ್ರಮದಿಂದ ಒಂದು 2 ಮಾತು ಕಲ್ತೀನಿ ಬೈಂಜಿ. ದಿನನಿತ್ಯ ಬೆಳಗ್ಗೆ ನಾನು ಲಿಂಗ ಪೂಜೆ ಮಾಡ್ಕೊಂಡ್ಮೇಲೆ ಇಷ್ಟೇ ಅಂತೀನಿ, ಯಾವ ಜನ್ಮದಾಗ ನಾನು ಜನ್ಮ ತಾಳೀನಿ ಆ ಜನ್ಮದಾಗ ಯಾವ ಜನರಿಗೆ ಮೋಸ ದ್ರೋಹ ಅನ್ಯಾಯ ಮಾಡಿ ಅವೆಲ್ಲ ಪವಿತ್ರ ಆತ್ಮಗಳು ನನಗೆ ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಅದು ಬೈಂಜಿಯವ್ರು ಹೇಳಿರೋ ಒಂದ್ಸಲ. ಈ ಮಾತನ್ನು ದಿನನಿತ್ಯ ಇಲ್ಲಿ ಹೋಗುತ್ತೆ ಹಿಡಿದು ಕೇಳ್ಕೊತಾ ಇದೆ. ಕರೆಕ್ಟ್ ಅಣ್ಣ ಬೈಂಜಿ? ಇವಲ್ಲಿ ನಮ್ಮ ರಾಂಪುರೆ ಕಾಲ್ನಾಗ ಹೇಳಿದರು. ನಾವು ಎಲ್ಲ ಈಗಲೂ ಆಗಿರ್ತಾವ ತಪ್ಪುಗಳು, ಯಾರ್ಯಾರ ನೋವು ಮಾಡಿರ್ತಾವ ಅವರೆಲ್ಲ ಕ್ಷಮಿಸ್ಬೇಕಂದ ದಿನನಿತ್ಯ ಕೇಳ್ಕೊತೀನಿ. ನಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ಮಾನವನಾಗಿದ್ಮೇಲೆ ತಪ್ಪು, ಸುಳ್ಳು, ಮೋಸ ಸಣ್ಣ ಪುಟ್ಟು ಹಾಗೇ ಆಗ್ತಾವ. ನನಗೆ ಹಿಡ್ಕೊಂಡು ಎಲ್ಲರಿಗೆ ಆ ಸಂದರ್ಭ ಹಂಗೆ ಬಂದಿರ್ತದೆ, ನಾವು ಮಾಡೇಬೇಕಾಗ್ತದೆ. ಆ ಸಂದರ್ಭದ ಅನುಸಾರ ಹಾಗೆ ನಡ್ಕೊಲೇಬೇಕಾಗ್ತದೆ. ಅಂಥವು ಕೆಲ ತಪ್ಪುಗಳು ಜೀವನದಾಗ ನನ್ನಿಂದ ನಿಮ್ಲಿಂದ ಎಲ್ಲರಿಗೂ ಆಗಿರ್ತದೆ. ಅದರಿಂದ ಯಾರಿಗೆ ತೊಂದರೆ ಆದ್ರೆ ಅವ್ರು ನಮ್ಗೆ ಕ್ಷಮಿಸ್ಬೇಕಂತ ನಾವು ಕೇಳ್ಕೊಬೇಕು. ಆಗ ನಮ್ಮ ಭಗವಂತ ನಮ್ಮನ್ನು ಕ್ಷಮಿಸ್ತಾನೆ. ಇದು ನಾವೆಲ್ಲರೂ ಕಲ್ಕೋಬೇಕು. ಯಾವಾಗಲೂ ಒಳ್ಳೆ ಪ್ಯೂರ್ ಹಾರ್ಟ್ಲಿಂದ ಮಾತಾಡ್ಬೇಕು. ಎಲ್ಲರನ್ನು ಒಳ್ಳೇದು ಬಯಸ್ಬೇಕು, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸ್ಬಾರ್ದು, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನೇ ಆಗಲಿ ಅಂತ ನಾವೆಲ್ಲರೂ ಭಾವಿಸ್ಬೇಕು. ಮತ್ತು ವ್ಯಸನ ಮುಕ್ತ, ಯಾರನ್ನೋ ಡ್ರಿಂಕ್ಸ್ ಮಾಡ್ತಾರೆ, ಸಿಗರೇಟು, ಗುಟ್ಕಾ, ಬೇರೆ ಬೇರೆ ಸಾಕಷ್ಟು ಇತ್ತೀಚಿನ ದಿನದಲ್ಲಿ ಒಂದು ಕೊಟ್ಟು 2 ಕಡೆ ಲಾಸ್ ಆಗ್ತಾಯಿದೆ. ನಾನು ಹೇಳ್ಬೇಕಾದ್ರೆ ಒಂದು ಕಡೆ ನಾವು ಏನೋ ಕೊಡ್ತೀವಿ, ಮತ್ತೊಂದು ಕಡೆ ನಾವು ಬೇರೆದಕ್ಕೆ ಆಸ್ಪದೆ ಮಾಡಿಕೊಡ್ತೀವಿ. ಈ ವ್ಯವಸ್ಥೆ ಎಲ್ಲ ಕಡೆ ಆಗ್ತಾಯಿದೆ ಇಡೀ ದೇಶದಲ್ಲಿ.
ಇದು ಹೋಗ್ಬೇಕು. ನಾ ಹೇಳೋದು ಇಂಡೈರೆಕ್ಟಾಗಿ ಹೇಳ್ದೆ, ತಿಳ್ಕೊಂಡ್ರೆ ಅಂತ ನಾನು ಅನ್ಕೋತೀನಿ. ಒಂದು ಕೊಟ್ಟು ಇನ್ನೊಂದು ಕಡೆ ನಾವು ಇದು ಮಾಡ್ತಾ ಇದ್ದೀವಿ, ಪ್ರಚೋದನೆ. ಅದರಲ್ಲಿಂದ ದೇಹ ಹಾಳಾಗ್ತದೆ, ಕುಟುಂಬ ಹಾಳಾಗ್ತದೆ. ಒಂದು ಕುಟುಂಬದಲ್ಲಿ ಒಬ್ಬ ಹಾಳಾದನಂದ್ರೆ ಇಡೀ ಫ್ಯಾಮಿಲಿ ಕೊಲ್ಯಾಪ್ಸ್ ಆಗ್ತದೆ. ಹೆಂಡತಿ, ಅವ್ರ ಮಿಸ್ಸೆಸ್, ಮಕ್ಕಳು ವಿದ್ಯಾಭ್ಯಾಸ ಆಗಲ್ಲ, ಸಾಲ ಆಗ್ತದೆ, ಇಂಟ್ರೆಸ್ಟ್ದವ ಮನೆಗೆ ಬರ್ತಾನೆ, ಫೈನಾನ್ಸ್ದವ ಮನೆಗೆ ಬರ್ತಾನೆ. ಲಾಸ್ಟಿಗೆ ಏನಿರ್ತದೆ, ಹಗ್ಗ ಒಂದೇ ಉಳಿತದೆ.